ಇತಿಹಾಸವನ್ನು ತಿಳಿಯದವರು ಇತಿಹಾಸವನ್ನು ಸೃಷ್ಟಿ ಮಾಡಲು ಸಾಧ್ಯವೇ ಇಲ್ಲ. ಜೀಮಲ್ಲಿಗೆರೆ ಗ್ರಾಮದ ಇತಿಹಾಸವನ್ನು ತಿಳಿಯಲು ಊರ ಒಳಗೆ ಹೊರಟ ನಾವು ಇಲ್ಲಿ ದೊರೆತಿರುವ ವೀರಗಲ್ಲುಗಳು ಮತ್ತು ಮಾಸ್ತಿಗಲ್ಲುಗಳನ್ನು ನೋಡಿ ನಿಬ್ಬೆರಗಾಗಿದ್ದು ಸತ್ಯದ ಸಂಗತಿ. ಈ ಊರು ಗಂಗರ ಆಳ್ವಿಕೆಗೆ ಒಳಪಟ್ಟ ಊರಾಗಿದ್ದು ಹಲವಾರು ಯೋಧರ ತ್ಯಾಗ ಬಲಿದಾನಗಳ ಕಥೆಯನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಈ ಊರಿನ ಜನರು ಶಿವನ ಆರಾಧಕರಾಗಿದ್ದಾರೆಂದು ತಿಳಿಯುವುದಲ್ಲದೆ ಸತಿಸಹಗಮನದಂತಹ ಅನಿಷ್ಟ ಪದ್ಧತಿಗೆ ಬಲಿಯಾದ ಹಲವಾರು ಸತಿಯರ ಮಹಾಸತಿ ಎಂಬ ಮಾಸ್ತಿಕಲ್ಲುಗಳು ಇಲ್ಲಿ ದೊರಕಿವೆ. ಇಲ್ಲಿನ ಜನರು ಪ್ರಕೃತಿಯ ಆರಾಧಕರಾಗಿದ್ದರಿಂದ ಊರಿಗೊಂದು ಅರಳಿ ಮರ, ಬೇವಿನ ಮರ ಮತ್ತು ಬನ್ನಿ ಮರಗಳಿರುವುದು ಇಲ್ಲಿನ ವಿಶೇಷ. ಬಿಳಿಯದಾದ ಬೆಣಚು ಕಲ್ಲುಗಳು ಹೇರಳವಾಗಿದ್ದು ಅದು ಮಲ್ಲಿಗೆ ರೂಪದಲ್ಲಿ ಅರಳಿ ನಿಂತಿರುವುದನ್ನು ಕಂಡು ಮಲ್ಲಿಗೆರೆ ಎಂಬ ಗ್ರಾಮವು ಹೆಸರು ಬಂದಿರಬಹುದೆಂಬುದು ಇಲ್ಲಿನ ಒಂದು ಐತಿಹ್ಯ. ಮಲ್ಲಿ ಎಂಬ ನರ್ತಕಿಯ ಊರು ಮತ್ತು ಅವರು ಪ್ರಸಿದ್ಧಿಯಾಗಿದ್ದರು ಎಂಬ ಕಾರಣಕ್ಕಾಗಿ ಮಲ್ಲಿಗೆರೆ ಎಂಬ ಹೆಸರು ಬಂದಿರಬಹುದೇನೋ ಎನ್ನುವುದು ಮತ್ತೊಂದು ಐತಿಹ್ಯ. ಅಲೆಮಾರಿಗಳಿಗಿದ್ದ ಜನರು ಕೆರೆಕಟ್ಟೆಗಳಿಗೆ ಸಮೀಪ ತಮ್ಮ ವಾಸ್ತವವನ್ನು ಓಡುತ್ತಿದ್ದರ ಸಲುವಾಗಿ ಮಲ್ಲಿ ಎಂಬ ಹೆಣ್ಣು ಮಗಳು ಬಂದು ಕಾಡಗಿನ ತರಗುಗೂಡಿಸಿ ಕೆರೆಯ ಸಮೀಪ ನೆಲೆ ನಿಂತಿರುವ ಕಾರಣಕ್ಕಾಗಿ ಮಲ್ಲಿಯ ಕೆರೆಯು ಮಲ್ಲಿಗೆರೆಯಾಯಿತು ಎಂಬುದು ಮತ್ತೊಂದು ಐತಿಹ್ಯ. ಏನೇ ಆಗಲಿ, ನಮಗೆ ದೊರೆತಿರುವ ಈ ಪುರಾತತ್ವ ಆಧಾರಗಳು ಮತ್ತು ಐತಿಹ್ಯಗಳು ನಮ್ಮ ಊರಿನ ಇತಿಹಾಸವನ್ನು ಬಹು ರೋಚಕವಾಗಿ ತಿಳಿಸಿಕೊಡಲು ನಮಗೆ ಯಶಸ್ವಿಯಾಗಿವೆ. ಅಂತೆ ಇವುಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ.